ಹರಿ ಓಂ. ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ತಮ್ಮ ಎಲ್ಲರಿಗೂ 2026 ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ಯಾರಿಗೆ ಎಲ್ಲಿವರೆಗೂ ಗುರುಬಲ ಇರುತ್ತೆ, ಯಾರಿಗೆ ಯಾವಾಗ ಗುರುಬಲ ಪ್ರಾರಂಭ ಆಗುತ್ತೆ, ಯಾವ ರಾಶಿಯವರಿಗೆ ಗುರುಬಲನೇ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ಯಾವ ರಾಶಿಯವರಿಗೆ ಗುರುಬಲ ತಾತ್ಕಾಲಿಕವಾಗಿ ಇರೋದಿಲ್ಲ ಅಥವಾ ಇರೋದೇ ಇಲ್ಲ, ಅವ್ರಿಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಅವ್ರು ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಪಾಲನೆ ಮಾಡ್ಕೊಂಡ್ರೆ ಸಾಕು. ಹಾಗಾದ್ರೆ ಬನ್ನಿ, ಈಗ ನಾವು ನೋಡೋಣ ಯಾವ್ಯಾವ ರಾಶಿಯವರಿಗೆ ಗುರುಬಲ ಇದೆ ಮತ್ತೆ ಗುರುಬಲ ಇಲ್ಲ ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಇನ್ನು ನೋಡಿ ಸ್ನೇಹಿತರೆ, ಮೇಷರಾಶಿಯವರಿಗೆ ಈ ವರ್ಷ ಗುರುಬಲ ಇರೋದಿಲ್ಲ. ನಾನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತಕ್ಕಂಥ ಪರಿಹಾರವನ್ನ ಮಾಡ್ಕೊಳ್ಳಿ, ತಾತ್ಕಾಲಿಕವಾಗಿ ಗುರುಬಲವನ್ನ ತಾವು ಪಡಿಬಹುದು. ಇನ್ನು ಎರಡನೇ ರಾಶಿ ವೃಷಭ ರಾಶಿಯವರಿಗೆ ಗುರುಬಲ ಆಲ್ರೆಡಿ ಇದೆ. ಹೋದ ವರ್ಷ ಮೇ 15ನೇ ತಾರೀಕು ಪ್ರಾರಂಭ ಆಗಿದೆ. ಇನ್ನು ಈ ವರ್ಷ ಜೂನ್ 1ನೇ ತಾರೀಕುವರೆಗೂ ನಿಮಗೆ ಗುರುಬಲ ಇರುತ್ತೆ. ತದನಂತರ ನಾನು ಈ ವಿಡಿಯೋ ಕೊನೆಯಲ್ಲಿ ಕೊಡ್ತಕ್ಕಂಥ ಸಣ್ಣ ಒಂದು ಪರಿಹಾರವನ್ನ ಆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈಗ ಅಟ್ ಪ್ರೆಸೆಂಟ್ ನಿಮಗೆ ಗುರುಬಲ ಇಲ್ಲ. ಇನ್ನು 5 ತಿಂಗಳು ಕಳೆದ ನಂತರ ಅಂದ್ರೆ ಜೂನ್ 2ನೇ ತಾರೀಕಿನಿಂದ ನಿಮಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಮತ್ತೆ ಈ ಗುರುಬಲ ಮುಂದಿನ ವರ್ಷ 25 ಜೂನ್ ವರೆಗೂ ನಿಮಗೆ ಇರುತ್ತೆ. ಇನ್ನು ಈ ಮೊದಲನೇ 6 ತಿಂಗಳಲ್ಲಿ ಸಣ್ಣ ಒಂದು ಪರಿಹಾರನ ನಾನು ಕೊಡ್ತೀನಿ, ಆ ಪರಿಹಾರನ ಮಾಡ್ಕೊಳ್ಳಿ. ಸೊ ನಿಮಗೆ ಈ ತುಂಬಾ ಸ್ಲೋ ಮೋಷನ್ ಅಲ್ಲಿ ನಿಮಗೆ ಗುರುಬಲ ಬರುತ್ತೆ. ಮತ್ತೆ ಗೋಚಾರದಲ್ಲಿ ಗುರುಮುವ್ ಆದಾಗ ನಿಮಗೆ ಗುರುಬಲ ಇನ್ನು ಪ್ರಬಲವಾಗತ್ತೆ. ಇನ್ನ ಕಟಕ ರಾಶಿಯವ್ರಿಗೆ ನಾವು ನೋಡೋದಾದ್ರೆ ಈ ವರ್ಷ ಗುರುಬಲ ಅವ್ರಿಗೆ ಇರೋದಿಲ್ಲ. ಗೋಚಾರದಲ್ಲಿ ಗುರು ಸಂಚಾರ ಆಗೋದ್ರಿಂದ ಇವ್ರಿಗೆ ಗುರುಬಲ ಬರೋದಿಲ್ಲ. ಇನ್ನು ಸಿಂಹ ರಾಶಿಯವರಿಗೆ ಹೋದ ವರ್ಷ ಗುರು ಬದಲಾವಣೆ ಆದಾಗ ಇವರಿಗೆ ಗುರುಬಲ ಪ್ರಾರಂಭ ಆಗಿದೆ. ಈ ಸಿಂಹರಾಶಿಯವರಿಗೆ ಆಲ್ರೆಡಿ ಅಟ್ ಪ್ರೆಸೆಂಟ್ ಗುರುಬಲ ಇದೆ. ಇನ್ನು 5 ತಿಂಗಳ ಕಾಲ ಇದೆ. ಇನ್ನ ಜೂನ್ 1ನೇ ತಾರೀಕುವರೆಗೂ ಮಾತ್ರ ಈ ಗುರುಬಲ ಇರುತ್ತೆ ಈ ವರ್ಷ. ತದನಂತರ ನೀವು ನಾನು ಕೊಡ್ತಕ್ಕಂಥ ಒಂದು ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ಅಟ್ ಪ್ರೆಸೆಂಟ್ ಗುರುಬಲ ಇಲ್ಲ. ಇನ್ನು 5 ತಿಂಗಳ ಕಳೆದ ನಂತರ ಇವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಜೂನ್ 2ನೇ ತಾರೀಕಿಂದ ಗುರುಬಲ ಪ್ರಾರಂಭ ಆಗಿ ಮುಂದಿನ ವರ್ಷ 25 ಜೂನ್ ವರೆಗೂ ನಿಮಗೆ ಗುರುಬಲ ಇರುತ್ತೆ. ಈ ಮೊದಲ 5 ತಿಂಗಳ ಕಾಲ ನಾನು ಕೊನೆಗೆ ಕೊಡ್ತಕ್ಕಂತಹ ಆ ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ತುಲಾ ರಾಶಿಯವರಿಗೆ ಹೋದ ವರ್ಷ ಗುರುಬಲ ಪ್ರಾರಂಭ ಆಗಿದೆ. ಈ ವರ್ಷ ಜೂನ್ 1ನೇ ತಾರೀಕುವರೆಗೂ ನಿಮಗೆ ಗುರುಬಲ ಇರುತ್ತೆ. ತದನಂತರ ಸಣ್ಣ ಒಂದು ಪರಿಹಾರ ನೀವು ಮಾಡ್ಕೊಳ್ಳಿ, ವರ್ಷದ ಪೂರ್ತಿ ನಿಮಗೆ ಗುರು ಅನುಗ್ರಹ ಸಿಗೋ ತರ ಆಗತ್ತೆ. ಇನ್ನು ಮುಂದೆ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಈಗ ಅಟ್ ಪ್ರೆಸೆಂಟ್ ಗುರುಬಲ ಇರೋದಿಲ್ಲ. ಇವರಿಗೆ ಜೂನ್ 2ನೇ ತಾರೀಕಿನಿಂದ ಈ ವರ್ಷ ಜೂನ್ 2ರಿಂದ ಪ್ರಾರಂಭ ಆಗಿ ಮುಂದಿನ ವರ್ಷ 27/6/2027ರವರೆಗೆ ನಿಮಗೆ ಗುರುಬಲ ಇರುತ್ತೆ. ಇನ್ನು ಮೊದಲ 5 ತಿಂಗಳು ನಾನು ಕೊಡ್ತಕ್ಕಂಥ ಪರಿಹಾರವನ್ನ ಮಾಡ್ಕೊಳ್ಳಿ. ಧನಸ್ ರಾಶಿಯವರಿಗೆ ಗುರುಬಲ ಈಗ ಆಲ್ರೆಡಿ ಹೋದ ವರ್ಷ ಪ್ರಾರಂಭ ಆಗಿದೆ. ಈಗ ಅಟ್ ಪ್ರೆಸೆಂಟ್ ಹಾಲಿ ನಿಮಗೆ ಗುರುಬಲ ಚಾಲ್ತಿಯಲ್ಲಿದೆ. ಇದು ಇನ್ನು 5 ತಿಂಗಳ ಕಾಲ ನಿಮಗೆ ಗುರುಬಲ ಇರುತ್ತೆ. 1ನೇ ತಾರೀಕು ಜೂನ್ 1ರವರೆಗೆ ಗುರುಬಲ ಇರುತ್ತೆ. ತದನಂತರ ನಾನು ಕೊಡ್ತಕ್ಕಂಥ ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ನಾವು ನೋಡೋದಾದ್ರೆ ಈಗ ಅಟ್ ಪ್ರೆಸೆಂಟ್ ಗುರುಬಲ ಇಲ್ಲ. ಜೂನ್ 2ನೇ ತಾರೀಕಿನಿಂದ ಇವರಿಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಹಾಗೂ ಅದು ಮುಂದಿನ ವರ್ಷ 25/6 ಜೂನ್ ವರೆಗೂ ಇರುತ್ತೆ. 2027ರ ಜೂನ್ ವರೆಗೂ. ಇನ್ನ ಕುಂಭರಾಶಿಯವರಿಗೆ ನೋಡೋದಾದ್ರೆ ಕಳೆದ ವರ್ಷ ಆಲ್ರೆಡಿ ಗುರುಬಲ ಪ್ರಾರಂಭ ಆಗಿದೆ. ಹಾಗೂ ಈ ವರ್ಷ ಜೂನ್ 1ನೇ ತಾರೀಕುವರೆಗೂ ನಿಮಗೆ ಗುರುಬಲ ಇರುತ್ತೆ. ಇನ್ನು ತದನಂತರ ನೀವು ತಾತ್ಕಾಲಿಕವಾಗಿ ಆ ಗುರು ಅನುಗ್ರಹನ ಪಡಿತಾ ಇರಬೇಕು ಅಂದ್ರೆ ನಾನು ಕೊಡ್ತಕ್ಕಂತಹ ಒಂದು ಸಣ್ಣ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಮೀನ ರಾಶಿಯವರಿಗೆ ನಾವು ನೋಡೋದಾದ್ರೆ ತಾತ್ಕಾಲಿಕವಾಗಿ ಅಟ್ ಪ್ರೆಸೆಂಟ್ ಹಾಲಿ ನಿಮಗೆ ಗುರುಬಲ ಇಲ್ಲ. ಇನ್ನು 5 ತಿಂಗಳ ಕಾಲ ನೀವು ಕಾಯ್ಬೇಕಾಗತ್ತೆ. ಜೂನ್ 2ನೇ ತಾರೀಕಿಂದ ನಿಮಗೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಇದು ಮುಂದಿನ ವರ್ಷ 25/6/2027ರವರೆಗೆ ಗುರುಬಲ ಇರುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಈಗ ಮೇಷದಿಂದ ಮೀನವರೆಗೂ ಯಾವ ರಾಶಿಯವರಿಗೆ ಗುರುಬಲ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ತಾವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರಿಗೆಲ್ಲ ತಾತ್ಕಾಲಿಕವಾಗಿ ಗುರುಬಲ ಇಲ್ಲ ಅಂದ್ರೆ ಈಗ ಮೊದಲನೇ 5 ತಿಂಗಳು ಇಲ್ಲ ಅಥವಾ ಜೂನ್ ನಂತರ ಗುರುಬಲ ಇಲ್ಲ, ಇನ್ನು ಕೆಲವು ರಾಶಿಯವರಿಗಂತೂ ಗುರುಬಲ ಇಲ್ಲವೇ ಇಲ್ಲ.
ಯಾರಿಗೆಲ್ಲ ಗುರುಬಲ ಇಲ್ಲ, ಸಣ್ಣ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಯಾವುದಾದ್ರೂ ಗುರುಗಳ ಮಂತ್ರವನ್ನ, ಶ್ರೀ ರಾಘವೇಂದ್ರಾಯ ನಮಃ, ಓಂ ದ್ರಾಂ ದತ್ತಾಯ ನಮಃ, ಓಂ ಶಿರಡಿ ಸಾಯಿನಾಥಾಯ ನಮಃ, ಈ ರೀತಿಯಾದಂತ ಗುರುಮಂತ್ರ, ನೀವು ಗುರುದೀಕ್ಷೆ ಏನಾದ್ರು ತಗೊಂಡಿದ್ರೆ, ಗುರುಮಂತ್ರ ಬೋಧನೆ ಆಗಿದ್ರೆ ಆ ಮಂತ್ರವನ್ನ ಪ್ರತಿದಿನ ಜಪ ಮಾಡ್ತಾ ಇರಿ. ನಿಮಗೆ ಆ ಗುರುಗಳ ಅನುಗ್ರಹ ಸಿಗುತ್ತೆ. ಈಗ ನಾನು ಈ ವಿಡಿಯೋ ಕೊನೆಯೊಳಗೆ ನಿಮಗೆ ಒಂದು ನಾನು ಲಿಂಕ್ ಬರುತ್ತೆ. ಆ ಲಿಂಕ್ ಅಲ್ಲಿ ನಾನು ಗುರುಬಲ, ವಿಶೇಷವಾದಂತ ಗುರುಬಲ ಪಡೆಯಲು ಏನ್ ಮಾಡಬೇಕು, ಮತ್ತೆ ಗುರುಬಲ ಇಲ್ದಂಗಿರ್ತಕ್ಕಂಥವ್ರು ಯಾವ್ಯಾವ ಜಪಗಳನ್ನ ಮಾಡ್ಬೋದು ಅಂತ ನಾನು ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅದನ್ನ ನೋಡಿ, ಆ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಆ ಮಂತ್ರಗಳಲ್ಲಿ ಆ ಮಂತ್ರವನ್ನ ಜಪ ಮಾಡಬಹುದು. ಇಲ್ಲಿದ್ರೆ ಈ ವಿಡಿಯೋನಲ್ಲಿ ನಾನು ಹೇಳಿರ್ತಕ್ಕಂಥ ಆ 3 ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು, ಅಥವಾ ಇನ್ನೂ ತುಂಬಾ ಸುಲಭನಾಗಿ ಓಂ ಶ್ರೀ ಗುರವೇ ನಮಃ, ಈ ಮಂತ್ರವನ್ನ ಸಹ ನೀವು ಜಪ ಮಾಡಬಹುದು ಸ್ನೇಹಿತರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಗುರು ಅನುಗ್ರಹ ಪ್ರಾಪ್ತಿಯಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.